ಕೇವಲ ಸಂಸ್ಥೆಯ ಅಭಿವೃದ್ಧಿ ಮಾತ್ರ ನಮ್ಮ ಧ್ಯೇಯ ಅಲ್ಲ, ಅದ್ರ ಜೊತೆಗೆ ಷೇರುದಾರ ಜೊತೆಗೆ ಈ ಮಾಗಡಿ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ನೇಕಾರರ ಒಂದು ಸೇವೆ ನಮ್ಮ ಕರ್ತವ್ಯ ಅಂತೇಳಿ ಪ್ರಥಮ ಬಾರಿಗೆ ನಾವು ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು, ಅವರ ಕಸುಬಿನ ಕಡೆ ಗಮನ ಕೊಡಬೇಕು ಹಾಗೂ ಅವರನ್ನ ಅಭಿವೃದ್ಧಿಯ ಪದದಲ್ಲಿ ಕೊಂಡೊಯ್ಯಕ್ಕೆ ನಾವೆಲ್ಲ ಒಂದು ಯೋಜನೆಯನ್ನು ಹಾಕಬೇಕು ಅಂತ ಹೇಳಿದಾಗ ಯಾವುದೇ ಒಂದು ವ್ಯಕ್ತಿ ತನ್ನ ಗುರಿಯನ್ನು ಮುಟ್ಟಬೇಕಾದ್ರೆ ಒಬ್ಬ ಗುರು ಬೇಕೇ ಬೇಕು. ಇವತ್ತು ಆ ರೀತಿಯ ಒಂದು ಸದಾವಕಾಶ ಈ ಒಂದು ಆಡಳಿತ ಮಂಡಳಿಗೆ ಬಂದಿದೆ. ಗುರುವಾಗಿ ಜವಳಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತ ಶ್ರೀಮತಿ ಆಶಾ HR ಅವರು ಗುರುವಿನ ರೂಪದಲ್ಲಿ ನಮ್ಮ ಜೊತೆಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಕೂಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ಒಬ್ಬ ಗುರು ಇದ್ರೆ ಯಾವ್ದಾರ ಒಂದು ಗುರಿಯನ್ನ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರು ನಾನು ಏನು ಮಾಧ್ಯಮದ ಮುಂದೆ ನನ್ನ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೆ, ಅದನ್ನ ಅವರು ವೀಕ್ಷಣೆಯನ್ನ ಮಾಡಿ ಕೆಲವೇ ದಿನಗಳಲ್ಲಿ ನನ್ನ ಕರೆ ಮಾಡಿ ಹೇಳಿದ್ರು, ಇನ್ನು ಮುಂದಿನ ದಿನಗಳಲ್ಲಿ ನಾನು ನೇಕಾರರಿಗೆ ಆರೋಗ್ಯ ತಪಾಸಣೆ ಇರ್ಬೋದು ಮತ್ತು ಅವರು ಕೆಲಸಕ್ಕೆ ಏನ್ ಬೇಕು ಅದಕ್ಕೆ ಅನುಕೂಲವನ್ನ ಮಾಡಿಕೊಡ್ತೀನಿ ಅಂತ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ರು. ಈ ಒಂದು 70 ವರ್ಷದ ಸಂಭ್ರಮದ ದಿವಸ ಎಲ್ಲ ನೇಕಾರರ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುವೆ. ಅದೇ ರೀತಿ ನಾನು ಜವಳಿ ಇಲಾಖೆಯ ಆಯುಕ್ತರಲ್ಲಿ ಸನ್ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಏನು ನೀವು 5,000 ರೂಪಾಯಿಗಳ ನೇಕಾರ ಸಮ್ಮಾನ ಯೋಜನೆಯನ್ನು ಕೊಡ್ತಾ ಇದ್ದೀರಿ, ದಯಮಾಡಿ ನಮ್ಮ ನೇಕಾರರಿಗೆ 10,000 ರೂಪಾಯಿಗಳನ್ನ ನೀವು ಕೊಡಲೇಬೇಕು. ಮತ್ತೆ 55 ವರ್ಷ ಮೇಲ್ಪಟ್ಟಂತ ಎಲ್ಲಾ ನೇಕಾರರಿಗೆ ಮಾಸಿಕ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿಗಳನ್ನ ತಾವು ದಯಮಾಡಿ ನೀಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕೇವಲ ದೊಡ್ಡಬಳ್ಳಾಪುರ ಬಾಗಲಕೋಟೆಯವರು ಅಷ್ಟೇ ಅಲ್ಲ ಸ್ವಾಮಿ, ತಾವು ಕೂಡ ನೇಕಾರರ ಪ್ರತಿನಿಧಿಯಾಗಿ ನೀವು ವಿಧಾನಸೌಧದಲ್ಲಿದ್ದೀರಾ. ಬಾಲಕರೇ, ದಯಮಾಡಿ ನೇಕಾರರ ಪರವಾಗಿ ನೀವು ಧ್ವನಿಯನ್ನು ಎತ್ತಬೇಕು. ಮಾಗಡಿಯಲ್ಲಿ ಒಂದು ನೇಕಾರಿಕೆಗೆ ಮಾರುಕಟ್ಟೆಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಸಹಕಾರ ಸಂಘಗಳಿಗೂ ತಾವು ಸಹಾಯವನ್ನು ನೀಡಿದ್ದೀರಿ. ಯಾಕೋ ನೇಕಾರರ ಸಹಕಾರ ಸಂಘವನ್ನು ಮಾಡ್ತಿದ್ದೀರಿ ಅಂತ ಕಾಣ್ತದೆ. ಇನ್ನೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಭಾಜನರಾಗಿದ್ರು. ಮೊದಲನೇ ಹೇಳಿದಂಗೆ ಶ್ರೀಮತಿ HR ಆಶಾ ಅವರು, ನಾವು ಕೇಳೋದಕ್ಕಿಂತ ಮುಂಚೆ, ಮಗು ಅಳುವುದಕ್ಕಿಂತ ಮುಂಚೆ ನಾವು ಊಟ ಕೊಡ್ತಾಳೆ ಅವಳೇ ಮಹಾತಾಯಿ. ಆ ತರ ತಾಯಿ ನಮ್ಗೆ ಸಿಕ್ಕಿದ್ದಾರೆ. ನಮ್ದು ಕಟ್ಟಡ ಕೇಶಿಕೋಟಿಯಿಂದ ಹೋಗ್ತಾ ಇದೆ, ನಮಗೆ ಕಟ್ಟಡ ಇಲ್ಲ ಅಂತ ವಿಚಾರ ತಿಳಿದಿದ್ದೇನೆ. ಈಗಾಗಲೇ ಕಟ್ಟಡ ಕಟ್ಟೋದಕ್ಕೋಸ್ಕರ 10 ಲಕ್ಷ ರೂಪಾಯಿಗಳ ಒಂದು ಕಟ್ಟಡ ನಿಧಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ 6 ಕೈಮಗ್ಗಗಳು ಜಾಕಾರ್ಡ್ಗಳು ಕೆಲಸ ಬಾಗಲಕೋಟೆಯಲ್ಲಿ ಕೆಲಸ ನಡೀತದೆ, ಬೇರೆ ಕಡೆ ಕೆಲಸ ನಡೀತದೆ, ನಮ್ಮೂರಲ್ಲೇ ಆ ಕಡೆ ಎಲ್ಲ ನಾನು ಮಾಡಿಸೇ ತೋರಿಸ್ತೀನಿ. ಏನಿವತ್ತು ಈ ಹಿಂದೆ ಇಡೀ ದೇಶದಲ್ಲಿ ಮಾಗಡಿ ಕೈಮಗ್ಗಕ್ಕೆ ಹೆಸರುವಾಸಿಯಾಗಿತ್ತು. ಈ ರಾಷ್ಟ್ರದ ಉನ್ನತ ಹುದ್ದೆಯಲ್ಲಿರುವಂತ ಮಹಿಳೆ ಮಾಗಡಿಯ ರೇಷ್ಮೆ ಸೀರೆಯನ್ನ ಧರಿಸಿದ್ರು ಅನ್ನೋದು ಕೂಡ ಇಲ್ಲಿ ಸಾಕ್ಷಿ ಆಗೈತೆ. ಮತ್ತೆ ಈ ಮಾಗಡಿ ತಾಲೂಕು ಅಲ್ಲ, ಮಾಗಡಿ ತಾಲೂಕು ಅನ್ನೋದಕ್ಕಿಂತ ಈ ರೇಷ್ಮೆ ಸಹಕಾರ ಸಂಘ 100 ಕುಟುಂಬಗಳಿಗೆ ಜೀವನವನ್ನ ಕಟ್ಟಿಕೊಂಡಿದೆ. ಮೋಟಕನಹಳ್ಳಿಗೆ ಹೋಗ್ಲಿ, ನೆಲಮಂಗಲಕ್ಕೆ ಹೋಗ್ಲಿ, ಒಂದು ವಯಸ್ಸಾದ ಮಹಿಳೆಯರು ನಮ್ಗೆ ಹೇಳ್ತಾರೆ, ಸಹಕಾರ ಸಂಘದಲ್ಲಿ ಕೈಮಗ್ಗ ನಡೆಯುವಾಗ ನಾವು ಮಾಡಿ ಬಂದಿದ್ದು, ನಾನು ಅರ್ಜುನ ಕೆಟ್ಟಿದ್ದೆ, ನಾನು ಅಲ್ಲಿ ಬಂದು ವಾರದಲ್ಲಿ ವೆಡಿಂಗ್ ನಲ್ಲಿ ಕೆಲಸ ಮಾಡ್ತಿದ್ದೆ, ನಾವು ನಮ್ಮ ಮಕ್ಕಳನ್ನ ಇವತ್ತು ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಸೇರಿಸಿದೀವಿ, ನಾವು ನೆಮ್ಮದಿಯಾಗಿದ್ದೀವಿ, ಅದರ ಕಾರಣ ನಮ್ಗೆ ಸಂಘ ಅಂತಾರೆ. ಅದೇ ರೀತಿ ನೇಕಾರರ ಸೇವೆಯೊಂದಿಗೆ ಈ ಸಂಘದ ಅಭಿವೃದ್ಧಿಯನ್ನು ಕೂಡ ಮಾಡ್ತೀವಿ. ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ ಕೈಮಗ್ಗವನ್ನ ಮತ್ತೊಮ್ಮೆ ಪ್ರಾರಂಭ ಮಾಡಿ ಆ ಮಗ್ಗದ ಕಲರವನ್ನ ಮಾಗಡಿಯಲ್ಲಿ ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ